खण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः। तस्मै श्रीगुरवे नमः। ಓಂ ಶಿವೋಹಂ. ಶ್ವಾಸಗುರು ಶ್ರೀ ವಚನಾನಂದ ಸ್ವಾಮೀಜಿ, ಶ್ವಾಸ, ಸಂಜಯ್ ನಗರ್, ಭೂಪ್ಸಂದ್ರ, ಬೆಂಗಳೂರು. ತಮ್ಮೆಲ್ಲರಿಗೂ ಈ ಯೋಗಾಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇಂದು ಕೆಲವಾರು ಆಸನಗಳನ್ನು ನಾವು ಮಾಡೋಣ. ಆ ಮೂಲಕವಾಗಿ ನಮ್ಮ ಜೋಡುಗಳನ್ನು, ನಮ್ಮ ಕೀಲುಗಳನ್ನು ಹೇಗೆ ನಾವು ಬಲಿಷ್ಠಗೊಳಿಸ್ಕೋಬೇಕು. ಇವತ್ತಿನ ದಿನಗಳಲ್ಲಿ ಜೋಡುಗಳ ಪ್ರಾಬ್ಲಮ್ಸ್ಗಳು, ಕೀಲುಗಳ ಸಮಸ್ಯೆಗಳು ಸಾಕಷ್ಟವಾಗಿದ್ದಾವೆ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಿಂದ ಸಂಧಿವಾತ, ಗ್ಯಾಸ್ಟ್ರಿಕ್ಕು, ಆ್ಯಸಿಡಿಟಿಕ್ ಪ್ರಾಬ್ಲಮ್ಸ್ಗಳಿದ್ದಾವೆ. ಇವುಗಳಿಂದ ಏನಾಗುತ್ತೆ, ಈ ಆ್ಯಸಿಡಿಕ್ ಪ್ರಾಬ್ಲಮ್ಗಳಿಂದ, ಈ ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಂದ ನಮ್ಮ ಸಂಧಿವಾತ ಬರ್ತದೆ. ಇದಕ್ಕೆ ನಾವು ಅಪಾನ ವಾಯುವಿನ ಸಮಸ್ಯೆ ಅಂತ ಕರಿತೇವೆ. ದೇಹದಲ್ಲಿ ಟಾಕ್ಸಿನ್ ಪ್ರಮಾಣ, ದೇಹದಲ್ಲಿ ವಿಷ ಹೆಚ್ಚಾದಾಗ ಈ ರೀತಿ ಸಮಸ್ಯೆಗಳು ಉಂಟಾಗ್ತವೆ. ದೇಹದಲ್ಲಿ ವಿಷಗಳು ಆಗದೇ ಹೇಗೆ ನಾವು ನಮ್ಮ ಈ ಜೋಡುಗಳಿಗೆ ಮತ್ತು ಕೀಲುಗಳಿಗೆ ಯಾವುದೇ ರೀತಿ ತೊಂದರೆ ಆಗದ ಹಾಗೆಯೇ ನಾವು ಹೇಗೆ ಮಾಡ್ಕೋಬೇಕು, ಅದಕ್ಕಿರುವಂಥ ಆಸನಗಳು ಯಾವುವು ಅನ್ನೋದನ್ನು ಈ ದಿನ ನೋಡೋಣ. ಮೊಟ್ಟ ಮೊದಲಾಗಿ ನಾವು ಸಿಂಪಲಾಗಿ ಕೆಲವೊಂದು ಆಸನಗಳನ್ನ ಹೇಳ್ಕೊಡ್ತಾನೆ. ಜಾಯಿಂಟ್ಸ್ ಆ್ಯಂಡ್ ಗ್ಲ್ಯಾಂಡ್ಸ್ ಎಕ್ಸಸೈಸ್ ಅಂತ ಕರೀತಾರೆ. ಸೂಕ್ಷ್ಮ ವ್ಯಾಯಾಮ ಅಂತ ನಾವು ಕನ್ನಡದಲ್ಲಿ ಕರಿಬೋದು. ಇವುಗಳನ್ನ ನಾವು ನಿಧಾನವಾಗಿ ಸ್ವಲ್ಪ ಈ ನೆಕ್ಕನ್ನು ರೊಟೇಟ್ ಮಾಡ್ಕೊಳ್ಳಿ. ಆ್ಯಂಟಿ ಕ್ಲಾಕ್ ವೈಸ್. ಇದಾದಮೇಲೆ ಭುಜಗಳಿಗೆ, ವಿರುದ್ಧ ದಿಕ್ಕಿನಲ್ಲಿ. ರಿಲ್ಯಾಕ್ಸ್ ಆಗಿಬಿಡಿ. ಇದಾದಮೇಲೆ ಸ್ವಲ್ಪ ಇದಾದಮೇಲೆ ಈ ರೀತಿ ಇದಕ್ಕೆ ನಾವು ಜೋಡು ಮತ್ತು ಕೀಲುಗಳಿಗೆ ವ್ಯಾಯಾಮ ಅಂತ ನಾವು ಕರಿತೇವೆ. ವಿಶೇಷವಾಗಿ ಸರ್ವೈಕಲ್ ಸ್ಪಾಂಡಿಲಿಸ್ ಇದ್ದವರು ಮತ್ತು ಈ ಜೋಡುಗಳು ಅಂದರೆ ವಿಶೇಷವಾಗಿ ಈ ಕತ್ತು ನೋವು ಇದ್ದವರು ಮತ್ತು ನಮ್ಮ ಭುಜದ ಕೀಲುಗಳ ಸಮಸ್ಯೆ ಇದ್ದರು, ಇವುಗಳನ್ನ ನಾವು ಮಾಡಬೇಕು. ಇದಾದಮೇಲೆ ಸಿಂಪಲಾಗಿ ಹೀಗೆ ನಿಂತ್ಕೋಬೇಕು. ನಿಂತ್ಕೊಂಡು ಬಲಗೈಯನ್ನು ಬಲದ ಭುಜ ಸಮಾನಕ್ಕೆ ಹೀಗೆ ನಿಧಾನ ಉಸಿರು ತೆಗೆದುಕೊಂಡು ವಾಪಸ್ ಬನ್ನಿ. ಪುನಃ ದೀರ್ಘ ಉಚ್ಛ್ವಾಸ ನಿಶ್ವಾಸ ಮಾಡಿ. ರಿಲ್ಯಾಕ್ಸ್. ಇದಾದಮೇಲೆ ಸ್ವಲ್ಪ ಕಾಲುಗಳನ್ನ ಅಗಲಿಸ್ಕೊಳ್ಳಿ. ಸ್ವಲ್ಪ ಹೀಗೆ ಮುಂದ್ಗಡೆ ಬಾಗಿ
ನಿಮಗೆ ಬೆನ್ನು ಇದ್ದರೆ ಅತಿಯಾಗಿ ಇದನ್ನು ಮುಂದೆ ಬಾಗ್ಲಿಕ್ಕೆ ಹೋಗಬೇಡಿ. ಆ್ಯಂಟಿ ಕ್ಲಾಕ್ ವೈಸ್. ಸ್ವಲ್ಪ ಹೀಗೆ ಮುಂದ್ಗಡೆ ನಿಧಾನವಾಗಿ ಮಾಡಿ. ಈಗ ಸ್ವಲ್ಪ ಆ್ಯಂಟಿ ಕ್ಲಾಕ್ ವೈಸ್. ಬೆನ್ನು ಬರೋದಿಲ್ಲ ಇದನ್ನು ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಹೋದರೆ. ರಿಲ್ಯಾಕ್ಸ್. ಇದಾದಮೇಲೆ ಸ್ವಲ್ಪ ಹೀಗೆ ನಿಂತ್ಕೋಬೇಕು. ಈ ಸತಿಗೆ ಯಾವಾಗ ನಾವು ಮುಂದೆ ಬಾಗ್ತೇವೆ ಆವಾಗ ಹಿಂದೆ ಬಾಗೋದನ್ನು ಅಭ್ಯಾಸ ಮಾಡ್ಕೋಬೇಕು. ರಿಲ್ಯಾಕ್ಸ್ ಆಗಬೇಕು. ಇದಾದಮೇಲೆ ಕೈಯನ್ನು ಹೀಗಿಟ್ಟುಕೊಂಡು ಹೀಗೆ ಹಿಂದ್ಗಡೆ ನೋಡೋದನ್ನು ಅಭ್ಯಾಸ. ಇದಾದಮೇಲೆ ಇದಕ್ಕೆ ಕಟಿ ಚಕ್ರಾಸನ ಅಂತ ಕರೀತಾರೆ. ಕಟಿ ಅಂತಂದರೆ ಸೊಂಟ, ಚಕ್ರ ಅಂದರೆ ತಿರುಗಿಸೋದು. ಇದಾದಮೇಲೆ ಸ್ವಲ್ಪ ಈ ರೀತಿ ಲೋವರ್. ಗುರು ದಿಕ್ಕಿನಲ್ಲಿ. ಆಮೇಲೆ ಸ್ವಲ್ಪ ಈ ಭಾಗದಲ್ಲಿ ಹೀಗೆ ಸ್ಟೇ ಆಗಬೇಕು. ಈ ರೀತಿ ಧೀರೆ ಉಚ್ಛ್ವಾಸ ನಿಶ್ವಾಸ ಮಾಡಬೇಕು. ಎಲ್ಲಿ ಯಾವ ಭಾಗದಲ್ಲಿ ನಿಮಗೆ ನೋವು ಇರ್ತದೆ ಆ ಭಾಗದಲ್ಲಿ ಮನಸ್ಸನ್ನು ತೆಗೆದುಕೊಳ್ಳೋದು ಬರುವಂಥ ಕೆಲಸ ಮಾಡಬೇಕು. ಇದಾದಮೇಲೆ ಮೊಳಕಾಲು ಸಿಂಪಲ್ಲಾಗಿ ಇಷ್ಟು ಸರಳವಾಗಿರುವಂಥ ಉಪಾಯಗಳು. ಇವಕ್ಕೆ ನಾವು ಸೂಕ್ಷ್ಮ ವ್ಯಾಯಾಮ ಅಂತ ಕರಿತೇವೆ. ಇವತ್ತು ಏನು ಜೋಡುಗಳು ಮತ್ತು ಕೀಲುಗಳಲ್ಲಿ ತೊಂದರೆ ಉಂಟಾದಾಗ ಇವುಗಳನ್ನು ನೀವು ಮಾಡಬೇಕು. ಇದ್ರ ಜೊತೆಗೆ ಒಂದು ಫ್ರೀಡಮ್ ಅನ್ನುವಂಥ ಒಂದು ಅಲ್ವೇರಾದ ಒಂದು ವಿಶೇಷವಾಗಿರುವಂಥ ಜ್ಯೂಸ್ ಇದೆ. ಅದರ ಜೊತೆಗೆ ಗಾರ್ಲಿಕ್ ಥೈಮ್ ಮತ್ತು ಆರ್ಟಿಕ್ ಸಿ ಈ ಎರಡನ್ನು ಊಟ ಆದಮೇಲೆ ನೀವು ಸೇವನೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಸಹಜವಾಗೇ ನಿಮ್ಮ ಜೋಡುಗಳಲ್ಲಿ ಏನು ನಿಮ್ಮ ಜೋಡುಗಳ ಕಾರ್ಟಿಲೇಜ್ ಏನು ಸವದಿರ್ತದೆ ಮತ್ತು ಅದು ರೀಡೆವಲಪ್ ಆಗ್ತದೆ. ಇವುಗಳನ್ನ ಮಾಡೋದ್ರಿಂದ ಮತ್ತು ಆ ಜೋಡುಗಳಲ್ಲಿ ಸಂಧಿಗಳಲ್ಲೇನು ತುಕ್ಕು ಹಿಡಿದಿರ್ತದೆ ಆ ತುಕ್ಕು ಹಿಡಿಯೋದು ಅಂತಂದರೆ
ನಮ್ಮ ರಸ್ಟ್ ಆಗಿರ್ತದೆ ನಮ್ಮ ಜೋಡುಗಳಲ್ಲಿ, ಆ ರಸ್ಟ್ ಕೂಡ ದೂರ ಹೋಗುತ್ತೆ. ಆ ಮೂಲಕವಾಗಿ ಈ ಯೋಗಗಳನ್ನ, ಈ ಆಸನಗಳನ್ನು, ಸಿಂಪಲ್ ಆಗಿರುವಂಥ ಆಸನಗಳನ್ನ ಪ್ರತಿನಿತ್ಯ ಮಾಡೋದ್ರಿಂದ ನೀವು ಸಂಪೂರ್ಣವಾಗಿ ಆರೋಗ್ಯವಾಗಿರ್ಬೋದು. ಅದಕ್ಕಾಗಿ ನೀವು ಈ ರೀತಿ ನಿಮಗೆ ಶಾರೀರಿಕವಾಗಿ ಮಾನಸಿಕವಾಗಿ ತೊಂದರೆ ಇದ್ದರೆ, ಯಾವುದಾದೊಂದು ರೋಗದಿಂದ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ, ಅದು ಕೇವಲ ದೈಹಿಕವಾಗಿರಲಿ ಅಥವಾ ಮಾನಸಿಕವಾಗಿರಬಹುದು, ಯಾವುದೇ ಸಮಸ್ಯೆ ಇದ್ದರೆ ನೀವು ನಮ್ಮ ಸ್ವಾಸ್ಥ್ಯ ಸಂಸ್ಥೆಗೆ ಬಂದು ಸಂಪರ್ಕಿಸಿ. ಅಲ್ಲಿ ಕೆಳಗಡೆ ಬರುವಂಥ ನಂಬರ್ ನೋಟ್ ಡೌನ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇದನ್ನು ಕಾರ್ಯಕ್ರಮ ಎಲ್ಲರಿಗೂ ನಮಸ್ಕಾರಗಳು.